ಇವತ್ತು ನನ್ನ ಡೇನ ಬೇಕಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಕಪ್ ಕೇಕ್ ಮಾಡೋಣ ಅಂದ್ಕೊಂಡು ಮಾಡಿದ ಬ್ಯಾಟರ್ನೆಲ್ಲ ಕಪ್ ಕೇಕ್ಗೆ ಹಾಕಿಬಿಟ್ಟಿದ್ದೆ. ಇನ್ನು ಚೂರು ಬ್ಯಾಟರ್ ಉಳ್ಕೊಂಡಿತ್ತು. ಸೊ ಸ್ಮಾಲ್ ಸೈಜ್ ಟಿನ್ ಇರಲಿಲ್ಲ ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ತೆಗೆದು ಹಾರ್ಟ್ ಶೇಪ್ ಟಿನ್ಗೆ ಹಾಕಿ ವೀಟ್ ಫ್ಲೋರ್ ಕೇಕ್ನ ಮಾಡಿದ್ದೆ. ಬಿಕಾಸ್ ಇವತ್ತು ಮಾಮ ಮನೆಗೆ ಹೋಗೋದಿತ್ತು, ಅಲ್ಲಿ ಮಕ್ಕಳೆಲ್ಲರೂ ಇರ್ತಾರೆ. ಸೊ ವೀಟ್ ಫ್ಲೋರ್ ಕೇಕ್ ಹೆಲ್ದಿ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನು ಪ್ಯಾಕ್ ಮಾಡಿ ತೊಗೊಂಡೋಗಿದ್ದೆ. ಹೋಗೋವಾಗ ಮೆಹಂದಿ ಲೀವ್ಸ್ನ ಮಾರ್ತಾಯಿದ್ರು. ಊರಿಗೆ ಹೋಗಿರೋವಾಗ ಮರದಲ್ಲಿ ಅಷ್ಟೊಂದು ಬಿಟ್ಟಿತ್ತು, ಅದನ್ನೆಲ್ಲ ಬಿಟ್ಟು ದುಡ್ಡು ಕೊಟ್ಟು ತೊಗೊಳ್ಳೋ ಥರ ಆಯಿತು. ಆ್ಯಂಡ್ ಮ್ಯಾಂಗೋಸ್ ಈ ಸೀಸನಲ್ಲಿ ತಿಂದಿರಲಿಲ್ಲ ಅಂದ್ಬಿಟ್ಟು ಮ್ಯಾಂಗೋಸ್ ತೊಗೊಂಡು ಹೋಗಿದ್ದೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ಕ್ಯಾರಮ್ ಆಡಬೇಕು ಅಂತ ಹೇಳ್ತಿದ್ರು. ಸೊ ಇಂಡೋರ್ ಗೇಮ್ ಕ್ಯಾರಮ್ನ ಆಡಿಬಿಟ್ಟು ಪಾನ್ಸ್ ಹೆಸರು ಕೂಡ ಗೊತ್ತಿಲ್ಲದೆ ಇರೋ ಚೆಸ್ ಗೇಮ್ನ ಆಡಿದೆ. ಆ್ಯಂಡ್ ರೀಸೆಂಟ್ಲಿ ಐ ಲಾಸ್ಟ್ ಬೋತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಅವ್ರ ಮನೆಗೆ ಹೋಗಿದ್ವಿ. ಅವರಿಬ್ಬರು ಇದ್ದಿದ್ದ ಮನೇಲಿ ಅವ್ರ ಫೋಟೋನ ನೋಡ್ಕೊಂಬರೋ ಥರ ಆಯಿತು. ಅವ್ರು ಇದ್ದಿದ್ರೆ ಅಂತೂ ನಾನು ಬಂದಿರೋದು ತುಂಬ ಖುಷಿಯಾಗಿ ಏನು ಬೇಕು ಅಂತ ಕೇಳಿರೋರು, ಏನಾದರೂ ಮಾಡಿಕೊಟ್ಟಿರೋರು. ಬಟ್ ಈ ವಿಷಯದಲ್ಲಿ ನಾನಂತೂ ಲಕ್ಕಿ. ತುಂಬ ಜನಕ್ಕೆ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಂತಲೇ ಗೊತ್ತಿರೋದಿಲ್ಲ, ಅಥವಾ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿರೋರು ಇರ್ತಾರೆ. ಬಟ್ ನನಗೆ ಇಷ್ಟು ದಿನ ಅವ್ರ ಜೊತೆ ಇದ್ದರು.